ಎಲ್ರಿಗೂ ನಮಸ್ಕಾರ. ಫಾರ್ಮಸಿ ಸ್ಟೋರ್ಸ್ ಓನರ್ಸ್ಗೆ HPID ಅಂದರೆ ಹೆಲ್ತ್ ಕೇರ್ ಪ್ರೊಫೆಷನಲ್ ID ಅಥವಾ HPRID ಅಥವಾ ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟರ್ ಐಡಿನ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ HPIDನ ಮಾಡಬೇಕಾದ್ರೆ ಕ್ರೋಮ್ ಬ್ರೌಸರ್ ಮುಖಾಂತರ ಮಾಡಬೇಕಾಗುತ್ತೆ. ನಿಮ್ಮ ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಸೊ ಯಾವುದ್ರಲ್ಲ ಒಂದರಲ್ಲಿ ಕೂಡ ನೀವು ಕ್ರೋಮ್ಗೆ ಲಾಗಿನ್ ಆಗಬೇಕು. ಆ ಕ್ರೋಮ್ ಬ್ರೌಸರಲ್ಲಿ ನೀವು HPIDನ ಮಾಡ್ಬೋದು. ಸೊ ಹೇಗೆ ಮಾಡೋದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಈ ಥರ ಸರ್ಚ್ ಆಪ್ಷನ್ ಬರುತ್ತೆ. ಈ ಸರ್ಚ್ ಆಪ್ಷನ್ ವೆಬ್ಸೈಟ್ ಅಡ್ರೆಸ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. HPID ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟರ್ ಐಡಿನ ಮಾಡಬೇಕಾದ್ರೆ ವೆಬ್ಸೈಟ್ ಅಡ್ರೆಸ್ಸು nhr.abdm.gov.in. ಸೊ ವೆಬ್ಸೈಟ್ನ ಅಡ್ರೆಸ್ನ ಟೈಪ್ ಮಾಡಿಬಿಟ್ಟು ಎಂಟರ್ ಹೊಡೆದಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಲಾಗಿನ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ಫಾರ್ಮಸಿ ಸ್ಟೋರ್ ಓನರ್ಸು ಫಸ್ಟ್ ಟೈಮು HPIDನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಕೆಳಗಡೆ ರಿಜಿಸ್ಟರ್ ಇಯರ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟರ್ ಇಯರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಇಯರ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ಅನ್ನೋದೇನಿದೆ ಅದು ಸೆಲೆಕ್ಟ್ ಆಗಿರ್ಬೇಕು. ನಂತರ ನೀವು ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಐ ಅಗ್ರಿ ಅಂತ ಕನ್ಸೆಂಟ್ ಇರುತ್ತೆ, ಅದನ್ನ ಮಾಡಬೇಕಾಗ್ತದೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ, ಐ ಅಗ್ರಿ ಅಂತ ಇರುತ್ತೆ, ಇದನ್ನು ಟಿಕ್ ಮಾರ್ಕ್ ಮಾಡಿ. ನಂತರ ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ ಯಾವುದು ಆಧಾರಲ್ಲಿ ಲಿಂಕ್ ಆಗಿದೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ನಿಮ್ಮ ಹತ್ರ ಮೊಬೈಲ್ ಆಧಾರ್ ಲಿಂಕ್ ನಂಬರ್ ಇರಬೇಕಾಗುತ್ತೆ. OTP ಬಂದಿದ ತಕ್ಷಣ OTPನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಆಗಿದ ತಕ್ಷಣನೇ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಬೇಕು, ಫಸ್ಟ್ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ವೆರಿಫೈ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಇಮೇಲ್ ID ಎಂಟ್ರಿ ಮಾಡಿ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆಗಿದ ತಕ್ಷಣ ಇಲ್ಲೊಂದು ಗ್ರೀನ್ ಕಲರ್ ಟಿಕ್ ಮಾರ್ಕ್ ಕೂಡ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಆಧಾರಲ್ಲಿ ಏನು ಎಂಟ್ರಿ ಆಗಿದೆ ಆ ಮಾಹಿತಿ ತಗೊಂಡಿರುತ್ತೆ. ನಂತರ ಡಿಸ್ಟ್ರಿಕ್ಟ್, ನಿಮ್ಮ ಫಾರ್ಮಸಿ ಸ್ಟೋರ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಯಾವ ಜಿಲ್ಲೆಗೆ ಬರುತ್ತೆ ಆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸಬ್ ಡಿಸ್ಟ್ರಿಕ್ಟ್ ಅಂದ್ರೆ ತಾಲೂಕ, ಯಾವ ತಾಲೂಕ ಬರುತ್ತೆ ಆ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರೋಲ್ ಅಂತ ಇದೆ, ಇದು ವೆರಿ ಇಂಪಾರ್ಟೆಂಟ್. ರೋಲ್ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಐ ಆಮ್ ಅ ಫೆಸಿಲಿಟಿ ಮ್ಯಾನೇಜರ್ ಅಂಡ್ ಅಡ್ಮಿನಿಸ್ಟ್ರೇಟರ್, ಈ ರೋಲ್ ಅನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 3 ರೋಲ್ ಕೊಟ್ಟಿದ್ದಾರೆ. ಐ ಆಮ್ ಹೆಲ್ತ್ ಕೇರ್ ಪ್ರೊಫೆಷನಲ್, ಐ ಆಮ್ ಅ ಫೆಸಿಲಿಟಿ ಮ್ಯಾನೇಜರ್, ಐ ಆಮ್ ಅ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಂಡ್ ಫೆಸಿಲಿಟಿ ಮ್ಯಾನೇಜರ್. ಸೊ ಈ 3ರಲ್ಲಿ ನೀವು ಈ ಎರಡನೇದು ಐ ಆಮ್ ಅ ಫೆಸಿಲಿಟಿ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟರ್ ಅನ್ನೋದನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ಸೊ ದಯವಿಟ್ಟು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಡಿ, 3ನೇ ಆಪ್ಷನ್ ಸೆಲೆಕ್ಟ್ ಮಾಡಬೇಡಿ. 2ನೇ ಆಪ್ಷನ್ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಸೆಲೆಕ್ಟ್ ಆದ ನಂತರ ಕೆಳಗೆ ನಿಮ್ಗೆ ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ. ಇಲ್ಲಿ ಫೆಸಿಲಿಟಿ ಮ್ಯಾನೇಜರ್ ಅಂತಾನೆ ಬರುತ್ತೆ, ಇದು ನೀವು ಸೆಲೆಕ್ಟ್ ಮಾಡಬೇಕು. ನಂತರ ನೀವು ನೋಡ್ಬೋದು ಇಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ ಯೂಸರ್ ID ಅಂತ ಕೇಳುತ್ತೆ. ಇದು ನಥಿಂಗ್ ಬಟ್ ಏನು ಅಂದ್ರೆ ನೀವು ನೆಕ್ಸ್ಟ್ ಈ ಒಂದು NHPR ABDM ಪೋರ್ಟಲ್ಗೆ ಲಾಗಿನ್ ಆಗಬೇಕಾದ್ರೆ ಒಂದು ಯೂಸರ್ ID ಬೇಕಾಗುತ್ತೆ. ಆ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಯೂಸರ್ ID ಹಾಕಿ ಲಾಗಿನ್ ಆಗ್ಬೋದು. ಸೊ ಇಲ್ಲಿ ಸಜೆಷನ್ಸ್ ಕೂಡ ಕೊಡ್ತಾ ಇರುತ್ತೆ, ಆ ಸಜೆಷನ್ಸ್ ನೋಡ್ಕೊಂಡು ನೀವು ಯೂಸರ್ ಐಡಿನ ನೀವು ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಪಾಸ್ವರ್ಡ್ ಅನ್ನ ನಿಮ್ಗೆ ಗೊತ್ತಿರೋಂಥ ಒಂದು ಪಾಸ್ವರ್ಡ್ ಏನಿರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕೊಳ್ಳಿ.
ಸೊ ಎಲ್ಲ ಮಾಹಿತಿ ಎಂಟ್ರಿ ಆದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ಒಂದು ಸಬ್ಮಿಟ್ ಅನ್ನೋ ಬಟನ್ ಇರುತ್ತೆ. ಈ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ HPID ಅನ್ನೋದೇನಿದೆ ಅದು ಇಲ್ಲಿ ಮೇಲೆ ಜನರೇಟ್ ಆಗಿ ಬರುತ್ತೆ. ಸೊ ಈ ಒಂದು HPID ನ ನೀವು ನಿಮ್ಮ ಕನ್ಸರ್ನ್ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲ್ ಆಫೀಸರ್ಸ್ ಯಾರಿರ್ತಾರೆ ಅವ್ರಿಗೆ ಈ HPID ನ ಶೇರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಫಾರ್ಮಸಿ ಸ್ಟೋರ್ ಅಂತ ಏನಿರುತ್ತೆ ಅದನ್ನ ಈ ಒಂದು HPID ಗೆ ಲಿಂಕ್ ಅನ್ನ ಮಾಡ್ತಾ ಹೋಗ್ತಾರೆ ರಾಜ್ಯ ಮಟ್ಟದಿಂದ. ಸೊ ಇದು ಹೇಗೆ HPID ಮಾಡಬೇಕು ಅನ್ನೋದನ್ನ ಬಗ್ಗೆ ಒಂದು ವಿಡಿಯೋ. ಧನ್ಯವಾದಗಳು.